श्रीमद् जगद्गुरु पंचाचार्य महाराज की, जगद्गुरु चन्न सिद्धराम शिवाचार्य महाराज की, वीरभद्र भद्रकाली माता की, सुम्नकुत्तूर महाराज की ಎಲ್ಲದಕ್ಕೂ ಜೈ ಜೈ. ತ್ರೈಲೋಕ್ಯ ಸಂಪದಾಲಯಕ್ಕೆ ಸಮುಲ್ಲೇಖನ ಬಿತ್ತಯೇ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ಪ್ರಾತಸ್ಮರಣೀಯರಾದ ಜಗದಾದಿ ಜಗದ್ಗುರು ರೇಣುಕಾದಿ ಪಂಚ ಆಚಾರ್ಯರನ್ನು, ಬಸವಾದಿ ಶಿವಶರಣರನ್ನು, ಜಗತ್ತಿನ ಎಲ್ಲ ದಾರ್ಶನಿಕರನ್ನು ಸ್ಮರಣೆ ಮಾಡ್ತಾ ಈ ಎಲ್ಲ ಕಾರ್ಯಕ್ರಮಗಳಿಗೆ ಕಾರಣೀಕರ್ತ ಭಕ್ತರ ಕಾಮಧೇನು ಕಲ್ಪವೃಕ್ಷ ದುಷ್ಟರನ್ನು ಶಿಕ್ಷಿಸುವ ಶಿಷ್ಟರನ್ನು ರಕ್ಷಿಸುವ ಭದ್ರಕಾಳಿ ವೀರಭದ್ರ ದೇವರಲ್ಲಿ ಭಕ್ತಿಯ ನಮನಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ನಿಮ್ಮೆಲ್ಲರಿಗೂ ಸದಾವಕಾಲ ಆಶೀರ್ವದಿಸುತ್ತಿರುವ ನಡೆದಾಡುವ ದೇವರು, ಮಾತನಾಡುವ ದೇವರು, ಜ್ಞಾನದ ನಿಧಿಗಳಾದಂಥ ಮಾತೃ ಹೃದಯದ ಪರಮ ಪೂಜ್ಯ ಶ್ರೀಮದ್ ಗಿರಿರಾಜ ಸೂರ್ಯ ಸಿಂಹಾಸನಾಧೀಶ್ವರ ಶ್ರೀ 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 1008 ಜಗದ್ಗುರು ಡಾಕ್ಟರ್ ಚನ್ನ ಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯ ಭಗವತ್ಪಾದರ ಪವಿತ್ರ ಅಡಿಧಾವರಿಗಳಲ್ಲಿ ಭಕ್ತಿಯ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ನೇತೃತ್ವವನ್ನು ವಹಿಸಿರುವ ಆತ್ಮೀಯ ಪೂಜ್ಯರಾದಂಥ ನೂಲದ ಸುರಗೇಶ್ವರ ಸಂಸ್ಥಾನ ಹಿರೇಮಠದ ಷಟಸ್ಥಲ ಬ್ರಹ್ಮಿ ಗುರುಸಿದ್ಧ ಶಿವಾಚಾರ್ಯ ಮಹಾಸ್ವಾಮಿಗಳಲ್ಲಿ ಮತ್ತು ಅಂಬಿಕಾನಗರದ ಷಟಸ್ಥಲ ಬ್ರಹ್ಮಿ ಈಶ್ವರ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳಲ್ಲಿ, ಮಾಂಜರಿಯ ಪರಮ ಪೂಜ್ಯರಾದಂಥ ಷಟಸ್ಥಲ ಬ್ರಹ್ಮಿ ಗುರುಶಾಂತಲಿಂಗ ದೇಶಿಕೇಂದ್ರ ಮಹಾಸ್ವಾಮಿಗಳಲ್ಲಿ ಮತ್ತು ಆತ್ಮೀಯರಾದಂಥ ಗುಣದಾಳದ ವಿವೇಕಾನಂದ ದೇವರಲ್ಲಿಯೂ ನಮನಗಳನ್ನು ಸಲ್ಲಿಸುತ್ತಾ ಮಹಾಕುಂಭಾಭಿಷೇಕ, ರಾಜಗೋಪುರಗಳ ಲೋಕಾರ್ಪಣೆ, ಲಕ್ಷ ದೀಪೋತ್ಸವ, ಕೃಷ್ಣಾರ್ತಿಯ ಒಂದು ಅಂಗವಾಗಿ ನಿಮಗೆಲ್ಲ ಇಲ್ಲಿಯವರೆಗೆ ನಗಿಸುವ ಮೂಲಕ ಸಂಸ್ಕಾರ ಮತ್ತು ಗುರುವಿನ ಒಂದು ಮಹತ್ವವನ್ನು ತಿಳಿಯಪಡಿಸಿರುವ ಪಂಡಿತ್ ವಿದ್ವಾನ್ ವೇದಮೂರ್ತಿ ಅನ್ನದಾನ ಶಾಸ್ತ್ರಗಳಲ್ಲೂ ಕೂಡ ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ, ಸಂಗೀತ ಕಲಾ ಬಳಗವೇ, ಇಲ್ಲಿ ಸೇರುವ ಸಮಸ್ತ ತಾಯಂದಿರೇ ಹಾಗೂ ಸಮಸ್ತ ಸದ್ಭಕ್ತ ಮಹಾಶಯರೇ, ಮುದ್ದು ಮಕ್ಕಳೇ, ನಿಮ್ಮೆಲ್ಲರಿಗೂ ಶರಣಾರ್ಥಿಗಳು. ಬಹಳ ಅಪರೂಪವಾದಂಥ ಕಾರ್ಯಕ್ರಮ. ಮಹಾಸನ್ನಿಧಿಯವರು ನಿಮಗೆಲ್ಲ ಒಂದು ಸೇವೆಯ ಒಂದು ಮಾಡುವ ಭಾಗ್ಯವನ್ನು ಕರುಣಿಸಿದ್ದಾರೆ. ಶ್ರೀಶೈಲಂ ಶಿಖರಂ ದೃಷ್ಟ್ವಾ ಪುನರ್ಜನ್ಮನ ವಿದ್ಯತೆ
ಪುನರ್ಜನ್ಮನ ವಿದ್ಯತೆ ಎನ್ನುವ ಹಾಗೆ ಶ್ರೀಶೈಲ ಶಿಖರವನ್ನು ನೋಡಿದರೆ ಪುನರ್ಜನ್ಮವೂ ಆಗುವುದಿಲ್ಲಂತೆ. ಆದರೆ ನಿಮ್ಮೆಲ್ಲರ ಶಿಖರ, ಜ್ಞಾನದ ಶಿಖರ, ಸದಾವಕಾಲ ಭಕ್ತರ ಅಜ್ಞಾನವನ್ನು ಹೊಡೆದೋಡಿಸಲಿಕ್ಕೆ ನಾಡಿನಲ್ಲಿ ಹಗರುಗಳು ಸಂಚರಿಸುತ್ತಿರುವ ಅಪರೂಪದ ಜ್ಞಾನದ ಶಿಖರ, ನಡೆದಾಡುವ ದೇವರು, ಮಾತನಾಡುವ ದೇವರು, ಅದು ಯಾರಾದರೂ ಇದ್ದರೆ ಅದು ನಮ್ಮ ಶ್ರೀಶೈಲದ ಮಹಾಸನ್ನಿಧಿಯವರು ಅಂಥೇಳಿ ಬಹಳ ಅಭಿಮಾನದಿಂದ ಹೇಳಬೇಕಾಗ್ತಾ ಇದೆ. ಪರಮ ಪೂಜ್ಯರು ಸುಮಾರು 2 ತಿಂಗಳ ಪರ್ಯಂತರ ಬೆಳಗಾವಿ ಜಿಲ್ಲೆಯಲ್ಲಿ ಧರ್ಮರಥದ ಮೂಲಕ ಪ್ರತಿಯೊಂದು ಹಳ್ಳಿಗಳಿಗೆ, ನಗರಗಳಿಗೆ ಸಂಚರಿಸಿ ಜ್ಞಾನದ ಬೋಧೆಯನ್ನು ಮಾಡ್ತಾ ಭಕ್ತರಲ್ಲಿರುವಂಥ ಅಜ್ಞಾನ, ಅಂಧಕಾರ, ಭಕ್ತರಿಗೆ ಸಂಸ್ಕಾರವನ್ನು ಬಿತ್ತುವಂಥ ಕಾರ್ಯವನ್ನು ಮಾಡುತ್ತಿರುವ ಅಪರೂಪದ ಮಹಾಸನ್ನಿಧಿ ಅಂದರೆ ಅದು ನಮ್ಮ ಶ್ರೀಶೈಲದ ಜಗದ್ಗುರು ಮಹಾಸನ್ನಿಧಿ ಅಂತ ಹೇಳಬೇಕಾಗ್ತಾ ಇದೆ. ಮಹಾಪುರಾಣದಲ್ಲಿ, ಗುಡ್ಡಾಪುರ ದಾನಮ್ಮನ ಪುರಾಣದಲ್ಲಿ ಸಂಸ್ಕಾರದ ಕುರಿತು, ಗುರುವಿನ ಮಹತ್ವದ ಕುರಿತು ಬಹಳ ಸುಂದರವಾಗಿ ನಮ್ಮ ಅನ್ನದಾನ ಶಾಸ್ತ್ರಿಗಳು ಹೇಳ್ಕೊಂಡು ಬಂದರು. ಮಣ್ಣಿಗೆ ಸಂಸ್ಕಾರ ಕೊಟ್ಟರೆ ಮಡಿಕೆಯಾಗುವುದು, ಕಬ್ಬಿನ ಸಿಪ್ಪೆಗೆ ಸಂಸ್ಕಾರ ಕೊಟ್ಟರೆ ಕಾಗದವಾಗುವುದು, ಗೋವಿನ ಶಗನಿಗೆ ಸಂಸ್ಕಾರ ಕೊಟ್ಟರೆ ಬಸಿತವಾಗುವುದು, ಭತ್ತಕ್ಕೆ ಸಂಸ್ಕಾರ ಕೊಟ್ಟರೆ ಅನ್ನವಾಗುವುದು, ಗೋಧಿಗೆ ಸಂಸ್ಕಾರ ಕೊಟ್ಟರೆ ಪಾಯಸವಾಗುವುದು, ಕಲ್ಲಿಗೆ ಸಂಸ್ಕಾರ ಕೊಟ್ಟರೆ ವಿಗ್ರಹವಾಗುವುದು, ದೇವರಾಗುವುದು, ಬವಿಗೆ ಸಂಸ್ಕಾರ ಕೊಟ್ಟರೆ ಭಕ್ತನಾಗುವನು, ನರನಿಗೆ ಸಂಸ್ಕಾರ ಕೊಟ್ಟರೆ ಶಿವರೂಪನಾಗುವನು ಅಂತ ಹೇಳಿ ಅನುಭಾವಿಗಳು ಹೇಳ್ಕೊಂಡು ಬರ್ತಾ ಇದ್ದಾರೆ. ಮನುಷ್ಯನಿಗೆ ಸಂಸ್ಕಾರ ಬಹಳ ಅತ್ಯಂತ ಅವಶ್ಯವಾಗಿದೆ. ಮಾನವ ಮಾದೇವನಾಗಬೇಕಾದ್ರೆ ಗುರುವಿನ ಮೂಲಕ ಲಿಂಗ ದೀಕ್ಷೆಯನ್ನು ಪಡೆಯಬೇಕು. ಅಕ್ಕ ಮಹಾದೇವಿ ಒಂದು ಕಡೆಗೆ ಬಹಳ ಸುಂದರವಾಗಿ ತನ್ನ ವಚನದಲ್ಲಿ ಹೇಳ್ತಾಳೆ, ನರಜನ್ಮವ ತೊಡೆದು ಹರಜನ್ಮವ ಮಾಡಿದ ಗುರುವೇ, ಭವಿಯೆಂಬುವುದು ತೊಡೆದು ಭಕ್ತಿ ಎಂದೆನಿಸಿದ ಗುರುವೇ, ತಂದೆನ್ನ ಕೈವಶಕ್ಕೆ ಕೊಟ್ಟೆ ಶರಣು ಶರಣಾರ್ಥಿ ಚನ್ನ ಮಲ್ಲಿಕಾರ್ಜುನ, ಶರಣು ಶರಣಾರ್ಥಿ ಚನ್ನ ಮಲ್ಲಿಕಾರ್ಜುನ. ನರಜನ್ಮವ ತೊಡೆದು ಹರಜನ್ಮವ ಮಾಡಿದ ಗುರುವೇ. ಗುರು ಏನು ಮಾಡ್ತಾ ಇದ್ದಾನೆಂದರೆ ನರಜನ್ಮವನ್ನು ಕಳೆದು ಹರಜನ್ಮವನ್ನಾಗಿ ಮಾಡ್ತಾ ಇದ್ದಾನೆ. ಭವಿ ಎಂಬುವುದು ತೊಡೆದು ಭಕ್ತಿ ಎಂದೆನಿಸಿದ ಗುರುವೇ. ನೀವೆಲ್ಲ ಜಾತಿಗಳು 108 ಜಾತಿಗಳಂತ ತಿಳ್ಕೊಂಡು ಬಿಟ್ಟಿದ್ದೇವೆ. ಆದರೆ ಮಹಾತ್ಮರ ದೃಷ್ಟಿಯಲ್ಲಿ 2 ಜಾತಿಗಳು, ಒಂದು ಭಕ್ತಿಯ ಜಾತಿ, ಮತ್ತೊಂದು ಭೈವೆಯ ಜಾತಿ. ನೀವೇನು ಬಂದಿರ ನೋಡ್ರಿ, ನೀವೆಲ್ಲ ಭಕ್ತಿಯ ಜಾತಿಯವರು. ಅವರು ಏನು ಹೊರಗದಾರ ನೋಡ್ರಿ, ಯಾವುದೇ ಮಠಗಳಿಗೆ ಹೋಗಂಗಿಲ್ಲ, ಪುಣ್ಯ ಕಥೆಗಳನ್ನು ಕೇಳಂಗಿಲ್ಲ, ದಾನ ಧರ್ಮಗಳನ್ನು ಮಾಡಂಗಿಲ್ಲ, ಪರೋಪಕಾರವನ್ನು ಮಾಡುವುದಿಲ್ಲ. ಅವರೇನು ಹೊರಗಿದಾರಲ್ಲ ಅವರು ಭವಿಯ ಜಾತಿಗಳು, ನೀವೆಲ್ಲ ಭಕ್ತಿಯ ಜಾತಿಯವರು. ತಂದೆನ್ನ ಕೈವಶಕ್ಕೆ ಕೊಟ್ಟೆ. ಗುರು ಆಣೋಮಲ, ಮಾಯಾಮಲ, ಕಾರ್ಮಿಕ ಮಲವನ್ನು ಹೋಗಲಾಡಿಸಿ, ಮೌಸಮಯ ಪಿಂಡವನ್ನು ಹೋಗಲಾಡಿಸಿ ಮಂತ್ರಮಯ ಪಿಂಡವನ್ನಾಗಿಸ್ತಾನೆ ಗುರು. ಆದ ಕಾರಣ ಪ್ರತಿಯೊಬ್ಬರು ದೀಕ್ಷೆಯನ್ನು ಹೊಂದಬೇಕು. ದೀಕ್ಷೆ ಇಲ್ಲದೆ ಮೋಕ್ಷವಿಲ್ಲ. ದೀಕ್ಷೆ ಅಂದರೆ ಏನು?
ಏನ್ರಿ ದೀಕ್ಷೆ ಅಂತ ಅನ್ನಕತ್ರಿ? ಅವು ಕಠಿಣ ನೇಮ್ ಇರ್ತಾವು. ನಾವು ವ್ಯವಸಾಯ ಮಾಡೋರು, ನೌಕರಿ ಮಾಡೋರು, ವ್ಯಾಪಾರ ಮಾಡೋರು, ಅದೆಲ್ಲ ನಮಗೇನು ಆಗುವುದಿಲ್ಲ ಬಿಡ್ರಿ ಸ್ವಾಮಿಗಳ, ನೀವೇ ಮಾಡ್ರಿ, ನಾವು ಮಾಡೋದಿಂತಲ ನೀವು ಮಾಡ್ರಿ ಅಂತ ನೀವು ಅಂತಿರ್ಬೋದು. ಬಹಳ ಸರಳ ಇದೆ. ದೀಕ್ಷೆ ಅಂದರೆ ದೀಯತೆ ಚ ಕ್ಷೀಯತೆ ಪಾಶಬಂಧನಂ ಯಸ್ಮಾದತೆ ಸಮಾಖ್ಯಾತ ದೀಕ್ಷೇತೆ ವಿಚಕ್ಷಣೆ. ದೀಕ್ಷೇತೆ ವಿಚಕ್ಷಣೆ ಅಂತ ಹೇಳ್ತಾ ಇದ್ದಾರೆ. ದೇಹಕ್ಕೆ ಶಿವನ ಸಂಬಂಧಗೊಳಿಸುವ ಸಂಸ್ಕಾರ ಯಾವುದು? ಅದು ದೀಕ್ಷೆ ಅಂತ ಅನ್ಸ್ಕೊತಾ ಇದೆ. ಆಡು ಭಾಷೆಯಲ್ಲಿ ಹೇಳಬೇಕಂದ್ರೆ ಮನಸ್ಸನ್ನು ನಿಯಂತ್ರಣ ಮಾಡುವ ಮಾಧ್ಯಮವೇ ದೀಕ್ಷೆ ಅಂತ ಹೇಳಿಸ್ಕೊತಾ ಇದೆ. ಅತ್ಯಂತ ವೇಗವಾಗಿ ಹೋಗುವಂಥ ವಸ್ತು ಯಾವುದ್ರಿ? ಮನಸ್ಸು ಅತ್ಯಂತ ವೇಗವಾಗಿ ಹೋಗುವಂಥ ವಸ್ತು. ಇಲ್ಲಿ ದಡ ಅಷ್ಟೇ ಕೂತಿರ್ತದೆ. ಒಂದು ಕ್ಷಣ ಲಂಡನ್ಗೆ ಹೋಗಿ ಬರ್ತದೆ, ಒಂದು ಕ್ಷಣ ಜಪಾನಿಗೆ ಹೋಗಿ ಬರ್ತದೆ, ಒಂದು ಕ್ಷಣ ಅಮೇರಿಕೆಗೆ ಹೋಗಿ ಬರ್ತದೆ, ಒಂದು ಕ್ಷಣ ದಿಲ್ಲಿಗೆ ಹೋಗಿ ಬರ್ತದೆ, ಒಂದು ಕ್ಷಣ ಬೆಂಗಳೂರಿಗೆ ಹೋಗಿ ಬರ್ತದೆ, ಒಂದು ಕ್ಷಣ ನಮ್ಮ ಮನೆಗಳಿಗೆ ಹೋಗ್ತಾ ಇದೆ. ಮನೆ ಬಿಟ್ಟು ಬಂದಿದ್ದೇವೆ, ಅಲ್ಲಿ ಏನು ಮಾಡ್ತಾ ಇದ್ದಾರೋ ಅನ್ನೋದು ನಮ್ಮ ಮನಸ್ಸು ಆ ಕಡೆ ಹೋಗ್ತಾ ಇರ್ತದೆ. ಆ ದಿಶೆಯಲ್ಲಿ ಮಹಾತ್ಮರು ಮನಸ್ಸನ್ನು ನಿಯಂತ್ರಣ ಮಾಡಲಿಕ್ಕೆ ಈ ದೀಕ್ಷೆಯನ್ನು ಕರುಣಿಸಿದ್ದಾರೆ. ನಿಮ್ಮ ಮನೆಗಳಿಗೆ ನಿಮ್ಮ ಮನೆಗಳಿಗೆ ಏನು ಮಾಡ್ತೀರಿ? ಸುತ್ತೂರಿಗೆ ಕಂಪೌಂಡ್ ಹಾಕ್ತೀರಿ. ಏನು ಮಾಡ್ತೀರಿ? ಕಂಪೌಂಡ್ ಹಾಕ್ತೀರಿ, ತಂತಿ ಬೇಲಿಯನ್ನು ಹಾಕ್ತೀರಿ. ಅದೇ ರೀತಿಯಾಗಿ ನಮ್ಮಲ್ಲಿರುವಂಥ ಅರಿಷಡ್ ವರ್ಗಗಳು ಸದಾವಕಾಲ ನಮ್ಮನ್ನೆಲ್ಲ ಕಾಡ್ತಾ ಇರ್ತವೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಸ್ತರಗಳನ್ನು ಹೊಡೆದೋಡಿಸಲಿಕ್ಕೆ ಅಷ್ಟಾವರಣಗಳನ್ನು ಕೊಟ್ಟಿದ್ದಾರೆ ನಮ್ಮ ಆಚಾರ್ಯರು. ಅಷ್ಟಂದರೆ 8. ಅಷ್ಟಂದರೆ ಎಷ್ಟೇ? 8. ಆವರಣ ಅಂದರೆ ಹೊದಿಕೆ. ಗುರು, ಲಿಂಗ, ಜಂಗಮ, ಪಾದೋದಕ, ಪ್ರಸಾದ, ವಿಭೂತಿ, ರುದ್ರಾಕ್ಷಿ, ಮಂತ್ರ, ಇವು ಅಷ್ಟಾವರಣಗಳು. ಪಂಚಾಚಾರಗಳು. ಪಂಚ ಅಂದರೆ 5 ಆಚರಣೆಗಳು. ಪಂಚಾಚಾರ: ಲಿಂಗಾಚಾರ, ಶಿವಾಚಾರ, ಸದಾಚಾರ, ಘನಾಚಾರ, ಭೃತ್ಯಾಚಾರಗಳು, ಇವು ಪಂಚಾಚಾರಗಳು. ಷಟಸ್ಥಲಗಳು: ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ, ಇವು ಷಟಸ್ಥಲಗಳು. ಷಟ್ ಅಂದರೆ 6 ಸೋಪಾನಗಳು. ಅಷ್ಟಾವರಣವನ್ನೇ ತನ್ನಂಗವನ್ನಾಗಿಯೂ, ಪಂಚಾಚಾರವನ್ನೇ ತನ್ನ ಪ್ರಾಣವನ್ನಾಗಿಯೂ, ಷಟಸ್ಥಲವನ್ನೇ ತನ್ನ ಆತ್ಮವನ್ನಾಗಿಯೂ ಮಾಡಿಕೊಳ್ಳುವವನೇ ಅವನೇ ನಿಜವಾದ ವೀರಶೈವ, ಅವನೇ ನಿಜವಾದ ಲಿಂಗಾಯತನಾಗ್ತಾನೆ. ನಾವು ಲಿಂಗಾಯತರಂತ ಹೇಳೋದು, ವೀರಶೈವರಂತ ಹೇಳೋದು, ಕೊಳ್ಳೊಳಗೆ ಲಿಂಗ ಕಟ್ಕೋದೇ ಇದ್ದರೆ ಅದು ಲಿಂಗಾಯತ ಆಗುವುದಿಲ್ಲ, ವೀರಶೈವ ಆಗುವುದಿಲ್ಲ. ಹಣ ಇದ್ದರೆ ಹಣವಂತ ಆಗ್ತಾ ಇದ್ದಾನೆ, ಗುಣ ಇದ್ದರೆ ಗುಣವಂತ ಆಗ್ತಾ ಇದ್ದಾನೆ, ರೂಪವಿದ್ದರೆ ರೂಪವಂತ ಆಗ್ತಾ ಇದ್ದಾನೆ, ವಿದ್ಯಾ ಇದ್ದರೆ ವಿದ್ಯಾವಂತನಾಗ್ತಾ ಇದ್ದಾನೆ. ಯಾರು ಕೊರಳೊಳಗೆ ಲಿಂಗ ಇದೆ ನೋಡ್ರಿ, ಅವರು ಲಿಂಗವಂತರಾಗಲಿಕ್ಕೆ ಸಾಧ್ಯವಿದೆ. ಇಲ್ಲಾದರೆ ಅವರು ನಾವು ಲಿಂಗಾಯತರಂತ ಹೇಳಲಿಕ್ಕೆ ಅಷ್ಟೇ ಲಿಂಗಾಯತರಾಗ್ತಾ ಇದ್ದಾರೆ. ಆ ದಿಸೆಯಲ್ಲಿ ಗುರುವಿನ ಮೂಲಕ ದೀಕ್ಷೆಯನ್ನು ಪಡೆಯಬೇಕು. ಗುರು ನಮ್ಮ ಹಸ್ತಮಸ್ತಕ ಸಂಯೋಗದಿಂದ ಲಿಂಗವನ್ನು ಕಾಣಿಸ್ತಾ ಇದ್ದಾನೆ. ದೃಷ್ಟಿಯೋಗ, ತ್ರಾಟಕ ಯೋಗ, ಯೋಗಗಳಲ್ಲಿ ಅನೇಕ ಯೋಗಗಳ ಹೆಸರುಗಳು ಬರ್ತಾ ಇದ್ದಾವೆ. ಹಠಯೋಗ, ಲಯಯೋಗ, ಮಂತ್ರಯೋಗ, ಶಿವಯೋಗ. ಈ ಎಲ್ಲ ಯೋಗಗಳಲ್ಲಿ ಶಿವಯೋಗ, ತ್ರಾಟಕ ಯೋಗ, ದೃಷ್ಟಿಯೋಗ ಬಹಳ ಶ್ರೇಷ್ಠವಾದದ್ದು. ಆದ ಕಾರಣ ನಾವು ಶಿವಯೋಗವನ್ನು ಸದಾವಕಾಲ ಗುರುವಿನ ಮೂಲಕ ಲಿಂಗ ದೀಕ್ಷೆಯನ್ನು ಪಡೆದು ಲಿಂಗವನ್ನು ತದೇಕ ಚಿತ್ತದಿಂದ ಅನುಸಂಧಾನವನ್ನು ಮಾಡ್ತಾ ನಾವು ದೃಷ್ಟಿಯೋಗವುಳ್ಳವರಾಗಬೇಕು. ಶಿವಯೋಗವನ್ನು ಸಾಧನೆಯನ್ನು ಮಾಡಬೇಕು. ಇಷ್ಟಲಿಂಗಮಿದಂ ಸಾಕ್ಷಾತ್ ಅನಿಷ್ಟ ಪರಿಹಾರಕಂ, ಸಾಕ್ಷಾತ್ ಅನಿಷ್ಟ ಪರಿಹಾರಕಂ ಅಂಥೇಳಿ ಶ್ರೀ ಜಗದ್ಗುರು ರೇಣುಕ ಭಗವತ್ಪಾದರು ತಮ್ಮ ಶ್ರೀ ಸಿದ್ಧಾಂತ ಶಿಖಾಮಣಿಯಲ್ಲಿ ಅಪ್ಪಣೆಯನ್ನು ಕೊಡಿಸ್ತಾ ಇದ್ದಾರೆ. ಆದ ಕಾರಣ ಇಷ್ಟಲಿಂಗವನ್ನು ಧರಿಸೋದ್ರಿಂದ ಇಲ್ಲಿ ಗಂಡು ಹೆಣ್ಣು ಎಂಬ ಭೇದ ಭಾವವಿಲ್ಲ. ಎಷ್ಟನೇ ವಯಸ್ಸಿದವರು ಲಿಂಗ ದೀಕ್ಷೆಯನ್ನು ಪಡಿಬೇಕಂದ್ರೆ 8ನೇ ವರ್ಷದಿಂದ ಹಿಡಿದು 80ನೇ ವರ್ಷದವರೆಗೂ ಕೂಡ ಲಿಂಗ ದೀಕ್ಷೆಯನ್ನು ಪಡೀಲಿಕ್ಕೆ ಅಧಿಕಾರಿಗಳಾಗ್ತಾ ಇದ್ದಾರೆ. ಆ ದಿಶೆಯಲ್ಲಿ ಎಲ್ಲರೂ ಇವತ್ತು ಲಿಂಗ ದೀಕ್ಷೆಯನ್ನು ಪಡೆದು ಭಗವಂತನ ಒಂದು ಪ್ರೀತಿಗೆ ಪಾತ್ರ ಆಗಬೇಕು.
ನಿರಾಕಾರ ನಿರ್ಗುಣವಾದಂಥ ವಸ್ತು ಸಾಕಾರದಲ್ಲಿ ಗುರು ನಮಗೆ ಕಾಣಿಸ್ತಾ ಇದ್ದಾನೆ. ಭಗವಂತನ ಒಂದು ಅನುಭೂತಿ, ಭಗವಂತನ ಒಂದು ಸಾಕ್ಷಾತ್ಕಾರ ಆಗಬೇಕಾದ್ರೆ ನಾವು ಪ್ರತಿಯೊಬ್ಬರು ಲಿಂಗ ದೀಕ್ಷೆಯನ್ನು ಪಡೆದು, ನೀವು ದೇವರಿಗೆ ತೀರ್ಥಕ್ಷೇತ್ರಗಳಿಗೆ ಹೋಗ್ತೀರಿ, ತೀರ್ಥಕ್ಷೇತ್ರಗಳು ಹೋದಾಗ ಹೋಗ್ರಿ, ನಿಮಗೆ ಯಾರೂ ಬೇಡ ಅನ್ನೋದಿಲ್ಲ. ಆದರೆ ನಡೆದಾಡುವ ದೇವರು, ಮಾತನಾಡುವ ದೇವರು ಯಾರು ಅಂದರೆ ನೀವೇ ಆಗ್ತಾ ಇದ್ದೀರಿ. ನೀವೇ ಅಂತ ಗುರುವಿನ ಮೂಲಕ ಲಿಂಗ ದೀಕ್ಷೆಯನ್ನು ಪಡೆದದ್ದಾದರೆ ನೀವೇ ನಡೆದಾಡುವ ದೇವರು, ಮಾತನಾಡುವ ದೇವರು ಆಗ್ತೀರಂತ ಈ ಸಂದರ್ಭದಲ್ಲಿ ತಿಳಿಯಪಡಿಸಿ, ಈ ಒಂದು 2 ಮಾತುಗಳನ್ನು ಜಗದ್ಗುರುಗಳ ಪಾದಾರವಿಂದಗಳಲ್ಲಿ ಸಮರ್ಪಿಸಿ ನಮ್ಮೊಂದೊಳಗೆ ಮಾತು ವಿರಾಮ ನೀಡ್ತಾ ಇದ್ದೇವೆ. ಓಂ ಶೋಭ್ಯ.